ನಮಸ್ಕಾರ. ಮಾತಾಡು ಸಾಕು, ಸಾಕು ಒಳ್ಳಾಡುವ ತೆಲ್ಲಿನ ಹುಡುಕಾಡುವ ತೆಲ್ಲಿನ. ಈ ಹಾಡನ್ನ ನಾನು ಏನಕ್ಕೆ ನೆನೆಸ್ಕೊತಾ ಇದ್ದೀನಿ ಅಂದ್ರೆ 2000 ಇಸ್ವಿಲಿ ನಮ್ಮವ್ವನ ಡಿ ಬಾಸ್ ನ ನೋಡಿ ರಾಜ ಇದ್ದಂಗ ಅವನೇ ಇವನು ಅಂತ ಹೇಳಿದ್ರು. ರಾಜ್ ಕಡೆ ಐತೆ ಮಗ, ಅವನಿಗೆ ರಾಜ್ ಕಡೆ ಐತೆ ಮಗ. ಮಂಡ್ಯದವ್ರು ನಾವು ಹಂಗೆ ಮಾತಾಡೋದು ಅಂತ ನಮ್ಮವ್ವ. ಇವತ್ತು ನಮ್ಮ ತಾಯಿ ಇಲ್ಲ. 2009 ಫೆಬ್ರವರಿ 16 ಡಿ ಬಾಸ್ ಬರ್ತಡೇ ದಿನನೇ ಹೋಗ್ತೀನಿ. ತುಂಬಾ ದುಃಖ ಆಗುತ್ತೆ. ಮತ್ತೆ ನಮ್ಮವ್ವ ಹೇಳಿದ ಮಾತು ಸತ್ಯ ಆಯ್ತು ಅನ್ನೋದು ನನಗೆ ಖುಷಿ ಕೊಡುತ್ತೆ. ಪ್ರಸನ್ನ ಚಿತ್ರಮಂದಿರ ನನ್ನ ಹೆಸರು ಬಂದಿದ್ದೆ. ಪ್ರಸನ್ನ ಥಿಯೇಟರ್ ಇಲ್ಲಿ ಓಪನ್ ಆಗಿದ್ಮೇಲೆ ನಾನು ಪ್ರಸನ್ನ ಆದೆ. ನಾನು ಪ್ರಸನ್ನ ಕುಮಾರ, ಈಗ ಪೆಟ್ರೋಲ್ ಪ್ರಸನ್ನ. ಡಿ ಬಾಸ್ ನನಗೆ ನನ್ನ ಸತ್ಯ ಡೈರೆಕ್ಟರ್ ಅವಕಾಶ ಕೊಟ್ಟಾಗ ನನ್ನ ಎದುರು ಮೇಲೆ ಕೈ ಇಟ್ಟ ಒಬ್ಬ ನಾಯಕ ನಟ ಯಾರಾದ್ರೂ ಇದ್ರೆ 22 ವರ್ಷ ಕನ್ನಡ ಚಿತ್ರರಂಗದಲ್ಲಿ ನಾನು ಇದ್ದೀನಿ ಅಂದ್ರೆ ಅದಕ್ಕೆ ಕಾರಣ ಡಿ ಬಾಸ್. ಅದಾದ್ಮೇಲೆ ನನ್ನ ಎಲ್ಲ ಕನ್ನಡ ಚಿತ್ರರಂಗದ ನಾಯಕರು, ನಿರ್ಮಾಪಕರು, ನಿರ್ದೇಶಕರು ನನಗೆ ಅವಕಾಶ ಕೊಟ್ಟಿದ್ದಕ್ಕೆ ನಾನು ರಾಜನ್ ತರ ಇದ್ದೀನಿ. ಥ್ಯಾಂಕ್ ಯು ಡಿ ಬಾಸ್. ಮತ್ತೆ ವಾಮನ ತಂಡದ ಎಲ್ಲರೂ ಒಳ್ಳೆದಾಗ್ಲಿ, ಸಿನಿಮಾ ಗೆಲ್ಲಿ. ನಾನು ಒಂದು ದಿನಿಯನ್ನ ಒಂದು ನೆಗೆಟಿವ್ ಕ್ಯಾರೆಕ್ಟರ್ ಮಾಡಿದ್ದೀನಿ, ನಿಮ್ಗೆ ತುಂಬಾ ಇಷ್ಟ ಆಗುತ್ತೆ. ಓಕೆ, ಎಂಡ್ ಆಫ್ ದಿ ಡೇ ಎಲ್ಲರಿಗೂ ಒಳ್ಳೆದಾಗ್ಲಿ. ಆಲ್ ದಿ ಬೆಸ್ಟ್. ಥ್ಯಾಂಕ್ ಯು. Thank you so much for your presence, sir. Thank you to you. ನೀವು ಮಾತಾಡೋದು ಬಿಟ್ರೆ ಬಾಸ್ ಬಗ್ಗೆ ಮಾತಾಡ್ಬೋದು ಪ್ಲೀಸ್. ಇವತ್ತು ಈ ಜನನೆಲ್ಲ ನೋಡಿ ಪ್ರಸನ್ನವಾಯ್ತು ಥಿಯೇಟ್ರು. ನಾನು ಇದೇ ಪ್ರಸನ್ನ ಮಕ್ಕಳಲ್ಲಿ ಆಡ್ಕೊಂಡ್ ಬೆಳೆದ ಮಗು. ನಮ್ಮ ಮನೆ ಇಲ್ಲೇ ಹಿಂದೆ ಇದ್ದಿದ್ದು ಕೆಂಪಾಪುರ ಅಗ್ರಹಾರದಲ್ಲಿ. ನಾನು ಯಾವಾಗಲೂ ಒಂದು ಮಾತು ಹೇಳ್ತಿರ್ತೀನಿ, ಈ ಭಕ್ತರೆಲ್ಲ ಒಂದ್ ಕಡೆ ಸೇರಿದ್ರೆ ಅದು ದೈವ ಮಂದಿರ, ಈ ದೇವರೆಲ್ಲ ಒಂದ್ ಕಡೆ ಸೇರಿದ್ರೆ ಅದು ಚಿತ್ರಮಂದಿರ ಅಂತ. ಮೊದಲಿಗೆ ಡಿಬಾಸ್ ಇಂದ ಶುರು ಮಾಡ್ತೀನಿ. ಎಲ್ಲ ಅಣ್ಣನ ಸೆಲೆಬ್ರಿಟೀಸ್ಗೂ ನಮಸ್ಕಾರ. ಈ ಸಿನಿಮಾ ಹಿಂದೆ ಒಂದ್ ಶಕ್ತಿ ಇದೆ, ಅದು ಬರೀ ಬೆಳಕಲ್ಲ, ಅದು ದಿವ್ಯ ದರ್ಶನ. ಅಣ್ಣನ ಹೆಸರು ಬಂದನೆ ಥಿಯೇಟ್ರು ಹೌಸ್ಫುಲ್ ಪ್ರದರ್ಶನ. ಅವ್ರ ತಾಕತ್ತು. ಈಗ ರಣವೀರ್ ಸರ್ದು ಅಣ್ಣಂದು ಅದು BT ನೋಡ್ತಿದ್ದಾಗ ಒಂದು ನೆನಪಾಯ್ತು. ಆದ್ರೆ ಒಂದು ವಿಷಯ ಇದೆ, ಇದು ಆಕ್ಚುಲಿ ದರ್ಶನ್ ಸರ್ಗೂ ಗೊತ್ತಿಲ್ಲ, ಇದು ಅಣ್ಣನವ್ರಿಗೂ ರೀಚ್ ಆಗೋರ್ಗು ಶೇರ್ ಮಾಡ್ಬೇಕು ನೀವು. ಅದೇನಂತ ಒಂದು ತೋರಿಸ್ತೀನಿ, ಇದು ದರ್ಶನ್ ಸರ್ಗೂ ಗೊತ್ತಿಲ್ಲ. ಒಂದು ನಿಮಿಷ. ಈಗ ಇದೊಂದು ಫೋಟೋ ಬಂತು ರಣವೀರ್ ಸರ್ ಇರೋದು. ಈ ಫೋಟೋನ ಒಂದಷ್ಟು ವರ್ಷಗಳಿಂದ ನಾನ್ ಬರ್ದಿದ್ದು, ನಾನ್ ಮಾಡಿದ್ದು ಈ ಫೋಟೋ. ಇದು ದರ್ಶನ್ ಸರ್ಗೂ ಗೊತ್ತಿಲ್ಲ ಆಕ್ಚುಲಿ. ಬ್ಯೂಟಿಫುಲ್ ಮನ್ಸುಗಳು ಸಿನಿಮಾ ಟೈಮಲ್ಲಿ ಅಣ್ಣ ಸಪೋರ್ಟ್ ಮಾಡಕ್ ಬರ್ತಿದ್ದಾರೆ ಅಂತ ನಾನು ಒಂದು ಚಿಕ್ಕ ಪಾತ್ರ ಮಾಡಿದ್ದೆ. ಅಲ್ಲಿ ಮಾತು ನಡೀತಿತ್ತು ಸರ್ಗೆ ಏನ್ ಕೊಡ್ಬೋದು ಅಂತ. ಅಲ್ಲಿ ಮಾತಾಡಿವಾಗ ನಾನು ಒಂದು ಮಾತಂದ ಪ್ರೊಡ್ಯೂಸರ್ಗೆ, ಕೋಟಿಗಟ್ಟಲೆ ಬೆಲೆ ಬಾಳ ಕಾರ್ಗಳನ್ನೇ ರೋಡಲ್ಲಿ ನಿಲ್ಸವ್ರೆ, ಏನ್ ಕೊಡ್ಬಲ್ರಿ ನೀವು ಅವ್ರಿಗೆ? ಪ್ರಪಂಚದ ಯಾವುದೇ ಮೂಲೆಯಿಂದ
ಗೋಡನಿಂದ ತಂದ್ರು ಅದು ಅವ್ರು ನೋಡಿರ್ತಾರೆ, ಅವ್ರ ಗೋಡನಲ್ಲಿ ಇರುತ್ತೆ. ನೀವ್ ಯಾರು ಊಹಿಸದೆ ಅಂತದ್ದು ಏನಾದ್ರು ನಾನು ಮಾಡ್ಕೊಡ್ತೀನಿ, ನನ್ನ ನಂಬಿ ಅಂತ ಹೇಳಿದ್ದೆ, ಆಯ್ತು ಮಾಡು ಅಂದಿದ್ರು. ಕೋಟಿಗಟ್ಟಲೆ ಕಾರಣ ರೋಡಲ್ಲಿ ಇಟ್ರು. ಈ ಬಡವನ್ ಚಿತ್ರಕಲೆಗೆ ಕೋಟಿ ಬೆಲೆ ಕೊಟ್ಟು ಇವತ್ತಿಗೂ ಅವ್ರು ಕುತ್ಕೊಳ್ಳೋ ಜಾಗದಲ್ಲಿದೆ. ತುಂಬಾ ಥ್ಯಾಂಕ್ಸ್ ಅಣ್ಣ. ಇದು ಇದು ಇವತ್ತಿಗೂ ದರ್ಶನ್ ಸರ್ ಗೊತ್ತಿಲ್ಲ, ಇದು ಅವರು ರೀಚ್ ಆಗೋವರೆಗೂ ಶೇರ್ ಆಗ್ಲಿ. ಅದಾದ್ಮೇಲೆ ವಾಮನ ಚಿತ್ರಕ್ಕೆ ಬರ್ತೀನಿ. ವಾಮನ ಚಿತ್ರದಲ್ಲಿ ಎಲ್ಲೂ ಜಾಸ್ತಿನೇ ಇತ್ತು, ಕೇಳಿದಕ್ಕಿಂತ ಹೆಚ್ಚಾಗಿ ಸಿಕ್ತಿತ್ತು. ಮೊದಲಿಗೆ ಶಂಕರ್ ಸರ್ ಬರೆದಂತ ಡೈಲಾಗ್ಗಳು ನಾನು ಕೇಳಿದಕ್ಕಿಂತ ಹೆಚ್ಚಾಗಿತ್ತು. ಯಾವ್ದು ಹೇಳ್ಬೇಕು ಯಾವ್ದು ಬಿಡ್ಬೇಕು ಅಂತ ಗೊತ್ತಿಲ್ಲದಷ್ಟು ಚೆನ್ನಾಗಿತ್ತು. ಅದಾದ್ಮೇಲೆ ಚೇತನ್ ಸರ್ ಬಗ್ಗೆ ಹೇಳಲೇಬೇಕು. ಚೇತನ್ ಸರ್ಗೆ ಡಾಲ್ಡಾ ಕೇಳಿದ್ರೆ ಬೆಣ್ಣೆ ತರಿಸ್ಕೊಡೋರು, ಕುಷ್ಕಾ ಕೇಳಿದ್ರೆ ಬಿರಿಯಾನಿ ಕೊಡ್ಸೋರೆ ಅಂತ ಒಳ್ಳೆ ಪ್ರೊಡ್ಯೂಸರು. ಮತ್ತೆ ನಾನು ಗ್ರೀಷ್ಮಾ ಮೇಡಮ್, ಇದು 3ನೇ ಸಿನಿಮಾ. ಥ್ಯಾಂಕ್ ಯು ಮ್ಯಾಮ್. ತಾರಮ್ಮ ಅವ್ರ ಜೊತೆ ಎಕ್ಸ್ಪೀರಿಯನ್ಸ್ ಚೆನ್ನಾಗಿತ್ತು. ಸಂಪತ್ ಸರ್, ಆದಿತ್ಯ ಮೇನನ್ ಸರ್ ಎಲ್ಲರ ಜೊತೆ ಮಾಡಿದೆ. ಇದೆಲ್ಲ ಆದ್ಮೇಲೆ ಒಂದ್ ಎರಡೆರಡು ಲೈನ್ ಹೇಳ್ಬೇಕು, ಬಿಕಾಸ್ ಇದ್ರಲ್ಲಿ ಒಂಚೂರು ಇಂಗ್ಲಿಷ್ ಬರುತ್ತೆ, ಬೈಕೋಬೇಡಿ. ಯಾವಾಗಲೂ ನನ್ನ ಮೀಡಿಯವ್ರು ಕೇಳ್ತಾರೆ, ಸುದ್ದಿ ನೀನ್ ಪ್ರಾಕ್ಟೀಸ್ ಮಾಡ್ಕೊಂಡ್ ಬರ್ತೀಯ ಅಂತ. ಯಾವತ್ತೂ ಮಾಡಿಲ್ಲ, ಇವತ್ತು ಮಾಡಿದ್ದೀನಿ ಎರಡೆರಡು ಲೈನು. ಯಾಕಂದ್ರೆ ನಂಗೆ ಇಂಗ್ಲಿಷ್ ಬರಲ್ಲ, ಅದಕ್ಕೆ ಮಾಡಿದ್ದೀನಿ. ಗ್ರಾಮರ್ ತಪ್ಪಾದ್ರೆ ಕ್ಷಮಿಸಿ. ಈಗ ಒಂದು ಇಂಗ್ಲಿಷ್ ಅಲ್ಲಿ ಒಂದು ಮಾತು ಹೇಳ್ತಾರೆ, ಈ ಸ್ಕೂಲ್ ಡೇಸ್ ಆರ್ ಗೋಲ್ಡನ್ ಡೇಸ್ ಅಂತ. ಅದು ಆಕ್ಚುಲಿ ದುಡ್ಡಿರೋರ್ ಮಕ್ಳಿಗೆ, ಬಡವ್ರ ಮಕ್ಳಿಗೆ ಯಾವಾಗ್ಲೂ ಬರ್ಡನ್ ಡೇಸೇ. ಸಾಕ್ಸ್ ಇದ್ರೆ ಶೂ ಇರಲ್ಲ, ಶೂ ಇದ್ರೆ ಲೇಸ್ ಇರಲ್ಲ, ಟೈ ಇರಲ್ಲ, ಯೂನಿಫಾರ್ಮ್ ಇರಲ್ಲ. ಹಿಂಗ್ ಬೆಳೆದ ಮಕ್ಕಳು ನಾವು ಅಗ್ರಹಾರದಲ್ಲಿ. ನನ್ನ ಜೀವನದ ಗೋಲ್ಡನ್ ಡೇಸ್ ಅಂದ್ರೆ ವಾಮನ ಡೇಸ್ ಆರ್ ಮೈ ಗೋಲ್ಡನ್ ಡೇಸ್. ಬಿಕಾಸ್ ಐ ವಾಸ್ ವಿತ್ ಎ ಗೋಲ್ಡನ್ ಮ್ಯಾನ್, ಧನ್ವೀರ. ಅವ್ರ ಹೆಸರಲ್ಲೇ ಗೋಲ್ಡ್ ಇದೆ. ಹಂಗಾಗಿ ತುಂಬಾ ಥ್ಯಾಂಕ್ ಯು ಧನ್ವೀರ್ ಸರ್. ಎಂಟೈರ್ ಟೀಮ್ಗೆ ಥ್ಯಾಂಕ್ಸ್ ಹೇಳ್ತೀನಿ. ಅಷ್ಟು ಪ್ರೀತಿಯಿಂದ ನೋಡ್ಕೊಂಡಿದ್ದಾರೆ ನನ್ನ. ನನಗೆ ಯಾವಾಗಲೂ ಧನ್ವೀರ್ ಸರ್ ನನಗೆ ಅದೇ, ನಾನು ಮೊನ್ನೆನೂ ಹೇಳಿದೆ, ಡಿ ಬಾಸ್ ಜೊತೆ ನಾನು 2 ಸಿನಿಮಾ ಮಾಡಿದ್ದೀನಿ, ಬಟ್ ಅವ್ರ ಜೊತೆ ದಿನಗಳು ಕಳೆದಿಲ್ಲ. ಬಟ್ ನಾನು ಧನ್ವೀರ್ ಸರ್ ಜೊತೆ ಇದ್ದ ಅಷ್ಟು ದಿನಗಳು ನನ್ನ ಕಣ್ಣಿಗೆ ಇವರು ಡಿ ಬಾಸ್ ಸರ್ನೇ ಕಾಣ್ತಿದ್ರು. ಬಿಕಾಸ್ ಅವರು ಅವ್ರ ಹುಡುಗರನ್ನ ಹೆಂಗ್ ಪ್ರೀತಿಯಿಂದ ನೋಡ್ಕೋತಾರೋ ಹಂಗೆ ಇವ್ರ ಹುಡುಗರನ್ನ ಪ್ರೀತಿಯಿಂದ ನೋಡ್ಕೋತಿದ್ರು. ನಾನು ಇವರಲ್ಲಿ ಅವರನ್ನೇ ಕಂಡೆ. ಥ್ಯಾಂಕ್ ಯು ಧನ್ವೀರ್ ಸರ್. Thank you so much, Dr. Sunil sir, for all this. ಬಿಗ್ ಬಾಸ್ ಜೊತೆ ಶಾಸ್ತ್ರಿ ಆಗ್ಬೋದು, ಸಾರಥಿ ಆಗ್ಬೋದು, ಕಲಾಸಿಂಪಲ್ಲಿ ಆಗ್ಬೋದು, ಅಕ್ಕಿ ಸಿನಿಮಾ ಮಾಡಿದ್ದೀವಿ. ಈ ಕನ್ನಡ ಜೊತೆ 2ನೇ ಸಿನಿಮಾ ತುಂಬಾ ಅದ್ಭುತವಾಗಿ ಬಂದಿದೆ. ಈ ಸಾಂಗ್ಗಳೆಲ್ಲ ನೋಡಿದ್ರೆ ದರ್ಶನ್ ಸರ್ ಮಾಡಿದ್ದಾರೆ. ತುಂಬಾ ಜನ ಇನ್ನು ಮಾತಾಡೋದಕ್ಕೆ ಎಲ್ಲ ಕಾಯ್ತಾ ಇದ್ದಾರೆ, ಪಾಪ ದೊಡ್ಡವರೆಲ್ಲ ಬಂದು. ಇನ್ನು ವಾಮನ ಸಿನಿಮಾ, ಆ ಸಿನಿಮಾ ಒಂದು ಸಣ್ಣ ಪಾತ್ರ ಆದ್ರೂ ಪ್ರೀತಿಯಿಂದ ಕಟ್ಟಿದ್ದಾರೆ. ಯಾಕಂದ್ರೆ ನಮ್ಮ ಪಾತ್ರಕ್ಕಿಂತ ನಮ್ಮ ಪ್ರೀತಿಯಿಂದ ಕರೀತಾರಲ್ಲ ಅಂತ ಸಿನಿಮಾ ನಾವು ಮಾಡಿದ್ದೀವಿ ಅನ್ನೋ ಸಂತೋಷ ನನಗೆ. ಬರೋದಿಲ್ಲ 10ನೇ ತಾರೀಕು ವಾಮನ ಸಿನಿಮಾ ರಿಲೀಸು. ಇದೇ ರೀತಿ ಸೂಪರ್ ಡೂಪರ್ ಎಲ್ಲ